ರಾಪಿಡ್, ಓಲಾ, ಊಬರ್ ಇದೆಲ್ಲ ಬಂದಿದ್ದೇನೋ ಅವತ್ತೇ ಇವ್ರು ನಿಲ್ಸ್ಬೋದಾಗಿತ್ತು. ಮೀಟರ್ ಇದೆ ಏನಕ್ಕೆ ಬಿಟ್ಟಿದ್ದೀರಾ ಅಂತ RTOದಿಂದ ಆಗಲಿ ಪೊಲೀಸ್ ಅವರಾಗಲಿ ಇದು ನಿಲ್ಸ್ಬೇಕಾಗಿತ್ತು. ಪರ್ಮನೆಂಟ್ ಹೋಲ್ಡರ್ ಇದ್ದಾರೆ, ಅವ್ರನ್ನ ಕರ್ಸ್ಬೇಕು. ಕರ್ಸ್ಬಿಟ್ಟು 8 ಆಟೋ ಎಲ್ಲೈತೆ ಅಂತ ತೋರಿಸ್ಬೇಕು. ತೋರಿಸ್ತಲ್ಲ 8 ಆಟೋ ಅಂತ 20 ಸಲ ಬಿಡ್ತಾನೆ ಇದ್ರೆ ಯಾರು ನಂಬ್ತಾರ ಅವ್ರನ್ನ? ಹೊಸ ಗಾಡಿ ತಗೊಂಡಲ್ಲ ಅವೆಲ್ಲ ಪರ್ಮಿಟ್ ಕೊಡ್ಬೇಕು. ಏನಕ್ಕೆ ಪಾಸಿಂಗ್ ಮಾಡ್ತಾರೆ ಇವರು? ಪಾಸಿಂಗ್ ಮಾಡಿ 6 ತಿಂಗಳು ಹೊಸ ಗಾಡಿ ಕೊಡಲಿಲ್ಲ ಅಂದ್ರೆ ನಾವು ಅಲಿಬೇಕು. 3 ಮೊಬೈಲ್ ಏನ್ ಮಾಡ್ತಾರೆ, ಯಾರು ಬರ್ತಾರೆ ಅಂತ. ಅವಾಗ ನಾವು ಹೋಗಿ ಅಲ್ಲಿ ನಾಯಿ ತರ ನಿಂತಿರ್ಬೇಕು ಗೇಟ್ ಹತ್ರ. ಅವ್ರು ಬರ್ತಾರೆ, ಒಬ್ರು ಇನ್ನಿಬ್ರು ಡಿಲೀಟ್ ಮಾಡ್ತಾರೆ. ಅವಾಗ ಹೊಸ ಗಾಡಿಗಳನ್ನ ಬಿಟ್ಟಾಗ ಅವರು ಏನು ಮಾಡಿದ್ದಾರೆ ಅಂದರೆ, ಇವು ಬ್ರೋಕರ್ ಮುಖಾಂತರ ನಾವು ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ ಶೋರೂಮ್ಗೆ. ಅವ್ರು ಏನು ಹೇಳ್ತಾರೆ, ಶೋರೂಮ್ಗೆ ಹೋದರೆ ಡೈರೆಕ್ಟಾಗಿ ನೋಡಿ ಅವರು ಬ್ರೋಕರ್ನ ಕರೆಸ್ತಾರೆ. ನಾವು ಡೈರೆಕ್ಟಾಗಿ ಹೋದರೆ ಶೋರೂಮ್ಗೆ, ಸರ್ ನಮಗೆ ಆಟೋ ಬೇಕು ಅಂದ್ಬಿಟ್ಟು ಹೋದರೆ ಅವ್ರೇನು ಮಾಡ್ತಾರೆ, ಇರಿ ಸರ್ ನೀವು ಅಂದ್ಬಿಟ್ಟು ಡೀಲರ್ನ ಕರೆಸ್ತಾರೆ. ಡೀಲರ್ನ ಕರೆಸ್ಬಿಟ್ಟು ನಾವು ಇಷ್ಟು ಅಂತ 2,20,000 ಲೋನ್ ಕೊಡ್ತಿದ್ದಾರೆ ನಮಗೆ. ಅದರಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ, ಪರ್ಮೆಂಟ್ ಹಾಕಿ ಕೊಡ್ತೀನಿ ಅಂದ್ಬಿಟ್ಟು RTOದವ್ರು ಏನಕ್ಕೆ ಪಾಸಿಂಗ್ ಮಾಡಿದ್ರು? ಪರ್ಮೆಂಟ್ ಇಲ್ದಲ್ಲೇ ಪಾಸಿಂಗ್ ಯಾಕೆ ಮಾಡಿಕೊಟ್ರು ಅವ್ರಿಗೆ? ಪಾಸಿಂಗ್ ಮಾಡಿದ್ದಕ್ಕೆ ತಾನೇ ನಾವು ರೋಡಿಗೆ ಬಂದಿದ್ದು ಆಟೋ ತೊಗೊಂಡು. ಸುಮ್ಮನೆ ರೋಡಿಗೆ ಬಂದುಬಿಟ್ರೆ ಯಾರನ್ನ ಬಿಟ್ಬಿಡ್ತಾರಾ? ಅದನ್ನು ಯಾರು ಇವಾಗ ಬ್ರೋಕರ್ ಮುಖಾಂತರ ಬ್ರೋಕರ್ ಹೋಗಿ ಅವ್ರು ಲಂಚ ಕೊಟ್ಟಿದ್ದಾರೋ ಇಲ್ಲ ಹಂಗೆ ಮಾಡಿದಾರೋ, ಅದು ಏನಕ್ಕೋಸ್ಕರ ಇವ್ರು ಪಾಸಿಂಗ್ ಮಾಡಿದ್ದಕ್ಕೆ ನಾವು ಇವಾಗ ರೋಡಿಗೆ ಬಂದಿದ್ದೀವಿ. ಇವತ್ತು ಇವ್ರು ಆಟೋ ಹಿಡಿತಾವ್ರೆ, ನಾವು ಆಟೋ ಲೋನ್ ಹಾಕ್ಸ್ಕೊಂಡಿದ್ದೀವಿ. ನಾವು ಅಪ್ಪಿತಪ್ಪಿ ಆಟೋ ಅವ್ರು ಹಿಡಿತಾವ್ರೆ, RTOದವರು ಪೊಲೀಸವ್ರು ಹಿಡಿತಾವ್ರೆ ಅಂದ್ಬಿಟ್ಟು ನಾವು ಆಟೋ ನಿಲ್ಸ್ಕೊಂಡ್ರೆ ತಿಂಗಳಾಯಿತು ಅಂದರೆ 2 ತಿಂಗಳ ತಿನ್ನಕ್ಕೆ ಆಟೋ ಸೀಜ್ ಮಾಡ್ತಾರೆ. ಯಾರು ಲೋನ್ ಕೊಟ್ಟಿರೋರು, ಸೇಟು ನಮ್ಗೆ ಲೋನ್ ಕೊಟ್ಟಿರೋದು, ಇವ್ರು ಕೊಡಿಸಿರೋದು ಲೋನು ಡೀಲರ್ ಆಫೀಸಲ್ಲಿ ಸೇಟು ಹತ್ರ ಹೋಗಿ ಲೋನ್ ಕೊಡಿಸಿರೋದು. ಇವಾಗ ಅವ್ರು ಆಟೋ ಹಿಡಿತಾರೆ. ಇವಾಗ ಅದರಿಂದ ನಾವು ಆಟೋ ನಿಲ್ಸೋಕ್ಕೂ ಆಗಲ್ಲ ಅವ್ರು ಮಾಡೋ ಕೆಲಸಗಳಿಗೆ. ಇವಾಗ ಏನಂದರೆ ರಾಪಿಡ್, ಓಲಾ, ಊಬರು ಇದೆಲ್ಲ ಬಂದಿದ್ದೇನೋ ಅವತ್ತೇ ಇವ್ರು ನಿಲ್ಸ್ಬೋದಾಗಿತ್ತು. ಮೀಟ್ರ್ ಇದೆ ಏನಕ್ಕೆ ಬಿಟ್ಟಿದ್ದೀರಾ ಅಂತ RTOದಿಂದ ಆಗಲಿ ಪೊಲೀಸ್ ಅವರಾಗಲಿ ಇದು ನಿಲ್ಸ್ಬೇಕಾಗಿತ್ತು. ಇವತ್ತು ಇವರು ಬಂದ್ಬಿಟ್ಟು ರೂಲ್ಸು ಇಲ್ಲ ನೀವು ಮೀಟ್ರ್ ಹಾಕ್ರಿ ಅಂದರೆ ಏನು ಇವ್ರು ಕರ್ತವ್ಯದಲ್ಲಿ ಹೇಳ್ತಾವ್ರು ಇವರು. ಅವತ್ತು ಇವ್ರು ನಿಲ್ಸಿದ್ರೆ ಅವ್ರು ಯಾಕೆ ಬರ್ತಾಯಿದ್ರು ಇಲ್ಲಿಗೆ? ನಮ್ಮ ಕಾನೂನು ಪ್ರಕಾರ ನಾವೇನಿದೆ ಮೀಟ್ರ್ ಹಾಕ್ಬಿಟ್ಟು ನಾವು ಹೊಡಿತಾಯಿದ್ವು. ನಮ್ಮ ಆಟೋದಲ್ಲೇನು ಎಲ್ಲರೂ ಒಂದೇ ಅಂತ ಹೇಳೋಕ್ಕಾಗಲ್ಲ. ಇವಾಗ ನೋಡಿ ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಏನಂದರೆ ಇವಾಗ ಪ್ರತಿಯೊಬ್ಬರು ಕೇಳ್ತಾರೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಇವಾಗ ಒಬ್ಬರು 20 ರೂಪಾಯಿ ಕೇಳೋರು ಇದ್ದಾರೆ, ಒಬ್ಬರು 200 ರೂಪಾಯಿ ಬೆಳೆದೋದಕ್ಕೆ 400 ರೂಪಾಯಿ ಕೇಳೋರಿದ್ದಾರೆ. ಅಂಥವ್ರು ಹಿಡೀರಿ, ಹಿಡಿದ್ಬಿಟ್ಟು ನೀವು ಫೈನ್ ಹಾಕಿ ಆಟೋನ ಸೀಜ್ ಮಾಡಿ, ಬೇಡ ಅನ್ನಲ್ಲ. ನೀವು ಎಲ್ಲರನ್ನೂ ಒಂದೇ ಥರ ಹಿಡ್ಕೊಂಡು ಇವಾಗ ಸುಮ್ಮನೆ ಇವಾಗ 5 ನಿಮಿಷಕ್ಕೂ ಇವಾಗ ಮೀಟ್ರ್ ಹಾಕಿಲ್ಲ ಅಂದ್ಬಿಟ್ಟು ನಾವು ಓಲಾವು ಇರೋದಕ್ಕೋಸ್ಕರನೇ ಓಲಲ್ಲಿ ತೋರಿಸುತ್ತೆ ಅಂದ್ಬಿಟ್ಟು ನಾವು ಕ್ಲೀನಾಗಿ ಹೋಗ್ತಾ ಇರ್ತೀವಿ. ಪ್ಯಾಸೆಂಜರ್ಗೋಸ್ಕರ ಅದನ್ನು ನೀವು ಡಿಲೀಟ್ ಮಾಡಿ ಮೀಟ್ರ್ ಹಾಕಿ ನಿಮಗೆ ನಾವು ಫೈನ್ ಸ್ಲಿಪ್ ಕೊಡ್ತೀವಿ ಇದೆಲ್ಲ ಹೇಳ್ತಾ ಇದ್ದರೆ ನಾಳೆ ದಿವಸ ನಾವು ಹೆಂಗೆ ಜೀವನ ಮಾಡೋದು? ಇವಾಗ ಇದನ್ನೇ ನಂಬ್ಕೊಂಡು ನಾವು ಸ್ಕೂಲ್ ಫೀಸ್ಗಳು ಕಟ್ಟಬೇಕು, ಇವಾಗ ಟ್ಯೂಷನ್ ಫೀಸ್ಗಳು ಕಟ್ಟಬೇಕು. ಇಷ್ಟೆಲ್ಲ ಇರೋದ್ರಿಂದ ನೀವು ಆಟೋ ಇವಾಗ ನೀವು ಇದ್ದೀರಾ ಅಂದ್ಬಿಟ್ಟು ನಾವು ಮುಚ್ಚಿಕೊಂಡ್ರೆ 1 ವಾರ ಮುಚ್ಚಿಕೊಂತೀವಿ. 1 ವಾರ ಆದಮೇಲೆ ತಿರ್ಗಾ ಈಚೆ ಬಿಟ್ಟಾಗ ನೀವು ತಿರ್ಗಾ ಬಂದು ಹಿಡಿದಾಗ ನಾವು ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ನಾವು ಅದನ್ನು ಕೇಳ್ತಾ ಇರೋದು. ಸರ್ ಈಗ 1,60,000 ಪರ್ಮಿಟ್ ಇದೆ ಬೆಂಗಳೂರಲ್ಲಿ, ಬಟ್ 8ರಿಂದ 10 ಲಕ್ಷ ಗಾಡಿಗಳು ಓಡ್ತಿದೆ ಅಂತ ಹೇಳಿದ್ರು ಸರ್. ಇವಾಗ ಜಗದೀಶ್ ಅವರು 8 ಆಟೋ ಇದೆ ಒಂದು ಇದರಲ್ಲಿ ನಂಬರಲ್ಲಿ ಅಂತ ಹೇಳಿದಾರಲ್ಲ, ಜಗದೀಶ್ ಅವ್ರು ಹೇಳೋರಲ್ಲ ಅವರು. ಇವಾಗ ನಾವು ಹೇಳೋದು ಏನು ಗೊತ್ತಾ, ನೋಡಿ ಆಟೋ ಇದಿದೆ 3 ತಿಂಗಳವರೆಗೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಟಾಪ್ ರೂಪಿಂಗ್ ಓಡಿಸ್ತಲೇ ಓಡಿಸ್ಕೊತೀವಿ. ಆಮೇಲೆ ಟಾಪ್ ರೂಪಿಂಗ್ ಓಡಿಸಿರ್ತೀವಿ. ಅದಕ್ಕೆ ಪೊಲೀಸು ಸಿಗ್ನಲಲ್ಲಿಂದ ಏನಾಗುತ್ತೆ ಅಂದರೆ, ಇವಾಗ ನೋಡಿ ಇವಾಗ ಬಂದಿರೋದು ನಂಬರ್ ಪ್ಲೇಟ್, ಇದು ಮುಂಚೆ ಇರಲಿಲ್ಲ ನಂಬರ್ ಪ್ಲೇಟು. ಆವಾಗ ನಾವು ಬರ್ಸ್ಕೊತಾ ಇದ್ವು, ಸ್ಟಿಕ್ಕರಲ್ಲಿ ಬರ್ಸ್ಕೊಂಡು ಓಡಿಸ್ತಾ ಇದ್ವು. ಇವಾಗ ಬಂದಿರೋದ್ರಿಂದ ಏನಾಗುತ್ತೆ, ಸಿಗ್ನಲಲ್ಲಿ ಈ ನಂಬರ್ ಪ್ಲೇಟು ಅಲ್ಲಿ ಬೀಳುತ್ತೆ. ಅದೊಂದು ಆಟೋ, ಆಮೇಲೆ ಇನ್ನೊಂದು ಆಟೋ ಟಾಪ್ ರೂಪಿಂಗ್ ಓಡಿಸಿರ್ತೀವಿ, ಅದೊಂದು ಆಟೋ, ಆಮೇಲೆ ಸ್ಟಿಕ್ಕರಿಂಗ್ ಮಾಡಿಸಿರ್ತೀವಿ. ಇದೆಲ್ಲ ಸೇರಿ 8 ಆಟೋ ಅಂತ ಕೊಟ್ಟರೆ ಕಾನೂನು ಆ ಆಟೋನ ಹಿಡಿಬೇಕು. ಯಾರು ಇದಕ್ಕೆ ಪರ್ಮನೆಂಟ್ ಹೋಲ್ಡ್ರ್ ಇದ್ದಾರೆ ಅವ್ರನ್ನ ಕರೆಸ್ಬೇಕು. ಕರೆಸ್ಬಿಟ್ಟು 8 ಆಟೋ ಎಲ್ಲೈತೆ ಅಂತ ತೋರಿಸ್ಬೇಕು. ತೋರಿಸ್ತಲ್ಲ 8 ಆಟೋ ಅಂತ 20 ಸಲ ಬಿಡ್ತಾನೆ ಇದ್ದರೆ ಯಾರು ನಂಬ್ತಾರೆ ಅವ್ರನ್ನ? ಹೌದು, ಫಸ್ಟ್ 8 ಆಟೋ ಒಟ್ಟಿಗೆ ನಿಲ್ಲಿಸಿ ತೋರಿಸಿ, ಆಮೇಲೆ ಚಾರ್ಸಿ ನಂಬರು ತೋರಿಸ್ಬೇಕು ನಮಗೆ. ನೀವು ನಂಬರ್ ಒಂದೇ ತೋರಿಸಿದ್ರೆ ಆಗಲ್ಲ, ಚಾರ್ಸಿ ನಂಬರ್ 8 ಆಟೋಗೂ ಒಂದೇ ಇರಬೇಕು. ಅದು ಒಂದಿದ್ರೆ ನಂಬೋದು. ಇವರು ಇಲ್ದಿಗೆ ಎಲ್ಲ ಒಂದೇ 8 ಆಟೋ ಅಂತ ಬಿಡ್ತಾನೆ ಇದ್ರೆ ಏನು ಲೆಕ್ಕ ಇದು? ಸರ್ ಏನ್ ಗೊತ್ತಾ ಸರ್, ಇದು ಏನ್ ಗೊತ್ತಾ ಸರ್, ಇದು ಈಗ ಗಾಡಿ ಬಂದು 5 ವರ್ಷ ಆಗಿರ್ತದೆ. ಅರ್ಥ ಮಾಡ್ಕೊಳ್ಳಿ, ಗಾಡಿ ಬಂದು 5 ವರ್ಷ ಆಗಿರ್ತದೆ. 5 ವರ್ಷಕ್ಕೆ ಗಾಡಿ ಎಷ್ಟು ಥರ ಚೇಂಜ್ ಆಗುತ್ತೆ ಅಂತ ಗೊತ್ತವ್ರಿಗೆ. ಸರ್ ಡ್ರೈವರ್ ಕ್ರೇಜ್ ಹೆಂಗಿರುತ್ತೆ ಅಂದರೆ, ಗಾಡಿ ತರಬೇಕಾದ್ರೆ ಕಷ್ಟದಲ್ಲಿ ಗಾಡಿ ತಂದಿರ್ತಾನೆ, ಸಾಲ ಮಾಡಿ ಸಿಂಪಲಾಗಿ ರೆಡಿ ಮಾಡಿಸಿರ್ತಾನೆ. ಒಂದೊಂದು ಚೂರು ದುಡ್ಕೊಂಡು ಗಾಡಿನ ರೆಡಿ ಮಾಡಿಸ್ತಾನೆ. ಹಿಂದಗಡೆ ಪೇಂಟಿಂಗು ಸ್ಟಿಕ್ಕರಿಂಗ್ ಎಲ್ಲ ಚೇಂಜ್ ಮಾಡಿಸಿರ್ತಾನೆ. ಪ್ರತಿ ಸರಿ ಹೋದಾಗೆಲ್ಲ ಒಂದೇ ಥರ ಇರಲ್ಲ.
ಇವಾಗ 18 ವರ್ಷದ ಫೋಟೋ ಒಂದು ಏನು ಸರ್ ಜಗದೀಶ್ ಇದೆಯಲ್ಲ 18 ವರ್ಷ ಇದ್ದಾಗ ಇವಾಗಲೂ ಹಂಗೆ ಇದೆನಾ ಚೇಂಜ್ ಆಗಿಲ್ವ ಮನುಷ್ಯ ಬಿಳಿ ಮೀಸೆ ಬಂದಿಲ್ವಾ ಹಂಗೇನೆ ಗಾಡಿಗಳು ಅಷ್ಟೇ ದಿನೇ ಕಳೆದಂಗೆ ಅದಕ್ಕೂ ವಯಸ್ಸಾಗುತ್ತೆ ಅದರದ್ದು ಕಲರ್ ಡಿಮ್ ಆಗುತ್ತೆ ಟಾಪ್ ರೂಪಿಂಗು ಚೇಂಜ್ ಆಯ್ತಾ ಇರ್ತದೆ ಫೋಟೋಗಳು ಚೇಂಜ್ ಆಯ್ತಾ ಇರ್ತದೆ ಇವು ಹೇಳಿದ್ರಲ್ಲ 8 ಒಂದೇ ನಂಬರ್ ಅಂತ ಆ 8 ಗಾಡಿ ಒಟ್ಟಿಗೆ ನಿಲ್ಲಿಸ್ಬಿಟ್ಟು ಹೇಳಿದ್ರೆ ಅದಕ್ಕೆ ಅರ್ಥ ಐತೆ ಚಾರ್ಸಿ ನಂಬರು ತೋರಿಸ್ಬೇಕು ನಂಬರ್ ಏನು ಇವಾಗ 100 ರೂಪಾಯಿ ಕೊಟ್ಟರೆ ಪ್ಲೇಟ್ಗಳು ಕೊಡ್ತಾರೆ ಚಾರ್ಸಿ ನಂಬರು ತೋರಿಸ್ಬೇಕು 8 ಅದೇ ಇರಬೇಕು ಚಾರ್ಸಿ ನಂಬರು ಅದು ಓಕೆ ಅನ್ಬೋದು ಯಾರು ಸುಳ್ಳೇ ಅದು ಇವಾಗ ಆಲ್ರೆಡಿ ಇವಾಗ ಅವರು ಸರ್ ಈಗ ಒಂದು ನಿಮಿಷ ಒಂದೇ ಫೋಟೋನ ನಾವು ತೋರಿಸಿ ಸರ್ ಒಬ್ಬ ಮನುಷ್ಯನ 4-5 ಥರ ತೋರಿಸ್ಬೋದು ಗಾಡಿನ ನಿಲ್ಲಿಸ್ಬಿಟ್ಟು ತೋರಿಸ್ಬೇಕು ಸರ್ ಮೊಬೈಲ್ಗಳಲ್ಲಿ ಒಂದು ಆಟೋ ಫೋಟೋ ಹೊಡೆದ್ರೆ ಯಾವ್ಯಾವ ಥರ ಚೇಂಜ್ ಮಾಡ್ಬೋದು ನಾನು ಹೇಳೋದು ಇವಾಗ ಮೊಬೈಲ್ ಕೊಟ್ಟಿದ್ದಾರಲ್ಲ ಇವಾಗ 8,000 ರೂಪಾಯಿ ಮೊಬೈಲಲ್ಲೇ 3ರಿಂದ 10 ಥರ ಚೇಂಜ್ ಮಾಡ್ಬೋದು ಒಂದು ಕಲರ್ ಮಾಡ್ಬೋದು ಒಂದು ಐಟಮ್ ಬ್ಲಾಕ್ ಮಾಡ್ಬೋದು ಒಂದು ಸ್ಟಿಕ್ಕರ್ ಇಲ್ದಂಗೆ ಮಾಡ್ಬೋದು ಮೊಬೈಲಲ್ಲೇ ಈ ಥರ ಮಾಡ್ಬೇಕಾರೆ ಅವ್ರ ಕ್ಯಾಮ್ರಾದಲ್ಲಿ ಮಾಡಿರಲ್ಲ ಅಂತ ಏನು ಗ್ಯಾರಂಟಿ ಸರ್ ಓಕೆ ಇನ್ನೊಂದು ಈಗ ಅದೇನೋ ಆಟೋ ಫುಲ್ ಇರ್ಬೋದು ಈಗ ಅವ್ರು ಹೇಳ್ತಾರೆ 1,60,000 ಆಟೋಗಳು ಮಾತ್ರ ಪರ್ಮಿಟ್ ಇದೆ ಮಿಕ್ಕಿದ್ದು RTO ಚೆಕ್ ಮಾಡಿಸ್ಬೇಕು ಅವರು 8 ಲಕ್ಷ ಆಟೋ ಇಲ್ಲ RTO ಚೆಕ್ ಮಾಡಿಸ್ಬೇಕು ಒಂದೊಂದ್ಸಲಿ ಓಪನ್ ಪರ್ಮಿಟ್ ಬಿಟ್ಟರೆ 10,000 20,000 ಪರ್ಮಿಟ್ ಬಿಡ್ತಾರೆ 8 ಲಕ್ಷ ಆಟೋ ಅದನ್ನ ಹೋಗಿ ಅವರು RTOದಲ್ಲಿ ವಿಚಾರಿಸ್ಬೇಕು 8 ಲಕ್ಷ ಆಟೋ ಇಲ್ಲ ಹೇಳ್ತಿರೋದು ಈಗ ಬೆಂಗಳೂರಿಗೆ ಪರ್ಮಿಷನ್ ಇರೋದೇ 2.5 ಲಕ್ಷ ಆಟೋಗಳಿಗೆ ಸರ್ ಅದೇನಿರೋ ಅಧಿಕಾರಿಗಳ ಹತ್ರ ಮಾತಾಡಬೇಕು ಸರ್ ಈಗ ನೀವು ಆಟೋ ತಗೊಳ್ಳೋರು ಈಗೇನೀಗ ಒಂದು 2.5 ಲಕ್ಷ 3 ಲಕ್ಷ ಕೊಟ್ಟು ಆಟೋದ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನೀವು ಪರ್ಮಿಟ್ ಕೇಳಲ್ವಾ ಮತ್ತು ಅವಾಗ ಪರ್ಮಿಟ್ ಇದ್ದಲೇ ಆಟೋದಲ್ಲಿ ಸರ್ ಅದು ಹೇಳ್ತೀನಿ ಕೇಳಿ ಸರ್ ಈಗ ಒಬ್ಬ ಡ್ರೈವರ್ ಅದೊಂದು ಏನೂ ತಪ್ಪಿಲ್ಲ ಯಾಕೆ ಅಂದರೆ ಸರ್ ಅವನು ಯಾವ ಥರ ಅವ್ನಿಗೆ ಅಮೌಂಟ್ ಕಟ್ಟಬೇಕು ಗಾಡಿ ಡೌನ್ ಪೇಮೆಂಟ್ ಆಗಿರೋದು EMI ಆಗಿರೋದು ಎನಿ ಒಂದು ಅಮೌಂಟ್ ಅವ್ನು ಪೇ ಮಾಡಿರ್ತಾನೆ ಬಟ್ ಪರ್ಮಿಟ್ ಎಲ್ಲ ಸೇರಿಸಿ ಅವ್ನು ಪೇ ಮಾಡಿರ್ತಾನೆ ಕೊಡ್ಬೇಕಾರದು ಯಾರು ಸರ್ ಒಂದು RTO ಇಂದ ಬರಬೇಕು ನಮ್ಮ ಹತ್ರ ಗಾಡಿ ಇದು ಕೊಟ್ಟಲ್ಲ ನಮಗೆ ಡೀಲರು ಅವ್ರು ನಮಗೆ ಕೊಡಬೇಕು ಇಲ್ಲಿ RTOದವ್ರು ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾರೆ ಇವ್ರು ಕೊಟ್ಟಿಲ್ಲ ಅಂತ ನಾವು ಓಡಾಡ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ಅದು ಪೇ ನಾವು ಮಾಡಿದ್ದೀವಿ ತಾನೆ ಏನು ಮೋಸ ಮಾಡಿಲ್ವಲ್ಲ ಸರ್ಕಾರಕ್ಕೆ ಏನು ಮೋಸ ಮಾಡಿಲ್ವಲ್ಲ ಹೊಸ ಗಾಡಿ ತಗೊಂಡಲ್ಲ ಅವಾಗಲೇ ಪರ್ಮಿಟ್ ಕೊಡ್ಬೇಕು ಏನಕ್ಕೆ ಪಾಸಿಂಗ್ ಮಾಡ್ತಾರೆ ಇವರು ಪಾಸಿಂಗ್ ಮಾಡಿ 6 ತಿಂಗಳು ವರ್ಷ ಗಂಟೆ ಕೊಡಲಿಲ್ಲ ಅಂದರೆ ನಾವು ಅಲಿಯೋದು ಇದ್ರ ಹತ್ರ ಅಲಿಬೇಕು ಫೈನಾನ್ಸ್ ಆಫೀಸ್ ಹತ್ರ ಅಲಿಬೇಕು ಈ ಕಡೆ ಪೊಲೀಸವ್ರು ನೋಡ್ರೆ ಎದುರ್ಕೋಬೇಕು ಪಾಸಿಂಗ್ ಮಾಡ್ದಲ್ಲ ಪರ್ಮಿಟ್ ಕೊಡ್ಬೇಕಪ್ಪ ಅಂದರೆ ಪರ್ಮಿಟ್ ಇಲ್ಲದೆ ಗಾಡಿಗಳನ್ನ ತಗೋಬೋದು ಇದು ಏನಾಗಿದೆ ಅಂದರೆ ನೋಡಿ ಆಫೀಸ್ ಮುಖಾಂತರ ನಾವು ಗಾಡಿಗೆ ತಗೊಳೋದು ಸರ್ ಅದೇ ಕನ್ಫ್ಯೂಷನ್ ಶೋರೂಮ್ ನಾವು ಹೋದ್ರೆ ಇವಾಗ ಶೋರೂಮ್ಗೆ ಕ್ಯೂರಾಜು ಅದಿದೆ ಹೋದ್ರೆ ನಾವೇನಂತಾರೆ ಗೊತ್ತಾ ಅವರು ಡೀಲರ್ನೇ ಕರ್ಸೋದು ಯಾರನ್ನ ಡೀಲರ್ನ ಕರ್ಸ್ಬಿಟ್ಟು ಲೋನ್ ಬೇಕಾ ಅವ್ರ ಹತ್ರ ಹೋಗಿ ಮಾತಾಡ್ಕೊಳ್ಳಿ ಅಂತಾರೆ ಅವ್ರ ಹತ್ರ ಮಾಡ್ಕೊಂಡಾಗ ಅವ್ರು ಏನಂದರೆ ನಮಗೆ ಪಾಸಿಂಗ್ ಮಾಡಿಕೊಡ್ತಾರೆ ಪಾಸಿಂಗ್ ಮಾಡಿಕೊಟ್ಟಾಗ ಪರ್ಮೆಂಟ್ ಯಾರು ಕೊಡಬೇಕದು ಯಾರು ಕೊಡ್ಬೇಕು ಪರ್ಮೆಂಟು ಅಲ್ಲಲ್ಲ ಪರ್ಮೆಂಟು ಅವರು ಏನಂತಾರೆ ಹಾಕ್ಕೊಡ್ತೀನಿ ಅಂತಾರೆ ಪರ್ಮೆಂಟ್ ಇವಾಗ ಪಾಸಿಂಗ್ ಏನಕ್ಕೆ ಮಾಡಿದ್ರು RTO ಇಂದ ಅದು ಬೇಕಾಗಿರೋದು ಇವರು ಲಂಚ ಈಸ್ಕೊಂಡು ಮಾಡಿದ್ರು ಲಂಚ ಈಸ್ಕೊಂಡಲ್ಲೇ ಮಾಡಿದ್ರು ಇವಾಗ ಇವ್ರು ಪಾಸಿಂಗ್ ಮಾಡಲಿಲ್ಲ ಅಂದಮೇಲೆ ಆಟೋ ಹಾಕ್ಬೋದಾಯ್ತು ಹೊಸದು ಇವಾಗ ಬಂದ್ಬಿಟ್ಟು ನೀವು ಪರ್ಮೆಂಟ್ ಇಲ್ಲ ನೀವು ಆ ಪರ್ಮೆಂಟ್ ಇಲ್ದಲ್ಲ ಇಷ್ಟು ದಿನ ಓಡಿಸಿದ್ದೀರಾ ಇಷ್ಟು ಫೈನ್ ಕಟ್ಟಬೇಕು ಅಂದರೆ ಇವಾಗ ಏನು ಲೆಕ್ಕದಲ್ಲಿ ಇವ್ರು ಹೇಳ್ತಾವ್ರೆ ಈಗ ಹೊಸ ಗಾಡಿಗಳು ಏನು ರೋಡ್ ಬಂದಿದೆ ಯಾರು ಫ್ರೀಯಾಗಿ ಎತ್ಕೊಂಡು ರೋಡಲ್ಲಿ ಓಡಿಸಲ್ಲ ಸರ್ ಅದಕ್ಕೇನು ಪೇ ಮಾಡೋಕೆ ಎಲ್ಲ ಪೇ ಮಾಡಿದೆ ಒಬ್ಬ ಡ್ರೈವರ್ ಅದನ್ನು ಸಾಲ ಮಾಡಿ ತಂದು ಬಡ್ಡಿಗೆ ಸರ್ 5% 10% ಸರ್ ಬಡ್ಡಿಗೆ ತಂದು ಗಾಡಿ ತಂದಿರ್ತಾನೆ ಎಲ್ಲ ಏನು ಅಮೌಂಟ್ ಇದೆ ಸರ್ಕಾರಕ್ಕೆ ಪೇ ಮಾಡಿರ್ತಾನೆ ಆದರೆ ಅವ್ರು ನಮಗೆ ಕೊಡ್ದಿರ ಹಿಂಗೆ ಮಾಡಿದ್ರೆ ನಾವೇನು ಮಾಡೋಕ್ಕಾಯ್ತದೆ ತಪ್ಪ್ಯಾರ್ದು ಡೀಲರ್ದ ಇಲ್ಲ RTOದವ್ರದ ಇಲ್ಲ ಡ್ರೈವರ್ದ ನೀವೇ ಹೇಳಿ ಇವತ್ತು ಕಾನೂನು ಏನು ಗೊತ್ತಾ ಮಾಡಿರೋದವರು ಪರ್ಮೆಂಟು ಒಬ್ರಿಗೊಂದೇ ಯಾವುದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಪರ್ಮೆಂಟು ಒಂದೇ ಇವಾಗ ನಾವೇನು ಮಾಡಿರ್ತೀವಿ ಅಂದರೆ ಹಳೆ ಗಾಡಿ ಪರ್ಮೆಂಟ್ ಇರ್ತದೆ ಇವಾಗ ನಾವು ಹೊಸ ಗಾಡಿ ತೊಗೊಂಡಿರ್ತೀವಿ ಆ ಗಾಡಿ ಟ್ರಾನ್ಸ್ಫರ್ ಹಾಕಬೇಕು ಟ್ರಾನ್ಸ್ಫರ್ ಆದಮೇಲೆ ಹಾಕಬೇಕು ಯಾರು ಡೀಲರ್ ಇವಾಗ ನಾವು ಗಾಡಿ ಇರ್ತಿರ್ತೀವಲ್ಲ ಅವ್ರಿಗೆ ಇವಾಗ ಅವ್ರಿಗೇನಾಗಿದೆ ಅಂದರೆ ಕೆಲವು ಡೀಲರ್ಗಳು ಇವಾಗ ಅವರು ಲೆಕ್ಕಾಚಾರವಾಗಿ ಏನೈತೆ ತೂಕವಾಗಿ ಕರ್ದಿ ಮಾಡಿಕೊಡ್ತಾವ್ರೆ ಕೆಲವ್ರು ಡೀಲರ್ಗಳು ಏನು ಮಾಡ್ಕೊಡ್ತಾರೆ ಅಂದರೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅವ್ರು ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ತೊಗೊಂಡೋಗಿ ಶೋರೂಮ್ ಮುಂದೆ ನಿಲ್ಸೋಕ್ಕಾಗಲ್ಲ ಅವ್ರ ಆಫೀಸ್ ಮುಂದೆ ನಾವು ದುಡಿಮೆ ಮಾಡಲೇಬೇಕು ಇವತ್ತು ಹೋಗ್ತೀವಿ ಒಂದು 2 ಅವರ್ ನಿಂತಿರ್ತೀವಿ ಆಫೀಸ್ ಮುಂದೆ ಮಾಡಿಕೊಡ್ತಾರೆ ಅಂದ್ಬಿಟ್ಟು ಇಲ್ಲ ಅವರು ಎಲ್ಲ ಹೋಗಿದ್ದಾರಂತೆ ನಾಡಿದ್ದು ಬನ್ನಿ ಅದು ಎಲ್ಲ ಆಫೀಸಲ್ಲೂ ಇಲ್ಲ ಕೆಲವು ಆಫೀಸಲ್ಲಿ ಮಾತ್ರ ಈ ಥರ ಕೆಲಸ ನಡೀತಾ ಇರೋದು ಹೌದು ಸರ್ ಡ್ರೈವರ್ ಹತ್ರ ದುಡ್ಡು ಈಸ್ಕೊಂಡಿದ್ದಾರೆ ಸರ್ ಅವ್ರು ಕೊಡ್ತಾ ಇಲ್ಲ ಡ್ರೈವರ್ ದುಡ್ಡು ಕಟ್ಟಿದ್ದಾನಲ್ಲ ಟ್ಯಾಕ್ಸ್ ಏನಿದೆ ಗೌರ್ಮೆಂಟ್ಗೆ ಏನೇನು ಕಟ್ಟಬೇಕು ಎಲ್ಲ ಕಟ್ಟಿದ್ದಾನಲ್ಲ ಕೊಡ್ಬೇಕಾರದೆ ಅವರು ಡೀಲರ್ಗಳು ಕೊಡಬೇಕು ಇಲ್ಲ RTOದವ್ರು ಕೊಡಬೇಕು ಬಟ್ ಡ್ರೈವರ್ದೇನು ತಪ್ಪಿದೆ RTOದವ್ರು ಯಾರು ಕೊಡ್ತಾರೆ ಅದೇನೆ ಈಗ ಕೊಡ್ಬೇಕಾರೆ ಕೊಡ್ತಾವ್ರೆ ಅದನ್ನ ಇದು ಸಬ್ಸಿಡಿ ಕೊಡ್ತೀನಿ ಇದು ಕೊಡ್ತೀನಿ ಅಂತಾರೆ ಯಾವ ಸಬ್ಸಿಡಿ ಕೊಡ್ತಾವ್ರೆ ಯಾವ ಸಬ್ಸಿಡಿನೂ ಕೊಡ್ತಾ ಇಲ್ಲ ಸುಮ್ಮನೆ ಬೋಗಸ್ಸು ಸಬ್ಸಿಡಿ ಹೌದು ಮಾತೆಲ್ಲಿ ಮಾತ್ರ ಹೇಳ್ತಾರೆ ಅಷ್ಟೇನೆ ಹೊರತು ಸಬ್ಸಿಡಿ ಯಾವ ಸಬ್ಸಿಡಿನೂ ಆಟೋಕ್ಕೆ ಬರ್ತಾ ಇಲ್ಲ ಇವಾಗ ಏನಾಗಿದೆ ಗೊತ್ತಾ ಸರ್ ಡ್ರೈವರ್ದು ತಪ್ಪಿಲ್ಲ ಸರ್ ಕರೆಕ್ಟಾಗಿ ನೀವು ಯೋಚನೆ ಮಾಡಿ ಡ್ರೈವರ್ ಅದನ್ನು ಎಲ್ಲ ಥರ ಅಮೌಂಟ್ ಪೇ ಮಾಡಿದ್ದಾನೆ
ಅವನು ಫುಲ್ ಅಮೌಂಟ್ ಸಾಲ ಮಾಡಿ ತಂದು ಕಟ್ಟಿ ಅವ್ನು ಇದು ಮಾಡ್ತಾ ಇರೋದು. ಸುಮ್ಮನೆ ಅವನೆಂತ ಇದು ಮಾಡ್ತಾ ಇಲ್ಲ. ಇನ್ನೊಂದು ಏನಾಗಿದೆ ಅಂದರೆ ಇವರು ಓಲಾ ಊಬರ್ಗೆ ರ್ಯಾಪಿಡ್ಗೆ ಅವ್ರಿಗೆ ಹೋಗ್ಬಿಟ್ಟು ಮುದ್ಗೆ ಹಾಕ್ಬೇಕು. ಏನಂತ, ನೀವು ಆ್ಯಪ್ನ ಡಿಲೀಟ್ ಮಾಡಿ ಅಂತ. ಅವ್ರ ಆ್ಯಪ್ ಡಿಲೀಟ್ ಮಾಡಿದ್ರೆ ನಾವ್ಯಾಕೆ ಆ್ಯಪ್ ಆನ್ ಮಾಡ್ತೀವಿ? ನಮಗೆ ಬಂದಿರೋದು ಇದೇ ಸಮಸ್ಯೆ. ಇವಾಗ ನಾವು 2 ಅವರ್ ಕುಂತಿರ್ತೀವಿ ಒಂದು ಸರ್ಕಲಲ್ಲಿ, ಬಂದವರೆಲ್ಲ ಬಾಡಿಗೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಮೊಬೈಲಲ್ಲಿ. ನಾವೇನು ಮಾಡ್ತೀವಿ ಆ ಜಾಗದಲ್ಲಿ, ಇದೊಂದು ಆ್ಯಪ್ ಹಾಕ್ಸ್ಕೊಂಡಾದ್ರೂ ನಾವಾದರೂ 10 ರೂಪಾಯಿ ಸಂಪಾದನೆ ಮಾಡ್ಬೋದಾಗಿತ್ತು ಅಂತ ನಮ್ಮ ತಲೆಯಲ್ಲಿ ಬರುತ್ತೆ. ಅದು ನಾವೇನು ಮಾಡ್ತೀವಿ, ಅವಾಗ ಹೋಗ್ತೀವಿ, ಅದು ಆ್ಯಪ್ ಹಾಕ್ಸ್ಕೊತೀವಿ, ಡ್ಯೂಟಿ ಮಾಡ್ತೀವಿ. ಅದು ಆ್ಯಪೇ ಬರಲಿಲ್ಲ ಅಂದಮೇಲೆ ನಾವೇನಕ್ಕೆ ಆ್ಯಪ್ ಹಾಕ್ಸ್ಕೊತೀವಿ? ಅದು ಆ್ಯಪ್ ಬರೋದಕ್ಕೆ ತಾನೇ ನಾವು ಓಡೋಗೋದು. ಇವಾಗ ಏನು ಗೊತ್ತಾ ಸರ್, ಈಗ ಪ್ರೆಸೆಂಟ್ ಜನ ಇರೋದು ಓಲಾ ಊಬರ್ಗೆ ಅಡಿಕ್ಟ್ ಆಗಿದ್ದಾರೆ. ಅದು ಅವ್ರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು. ಮೀಟ್ರಿಗೆ ಜನ ಸರ್ ಏನು ಯಾರ್ಯಾರು ಮಾತಾಡ್ತಾರೆ, ಆಟೋದವ್ರು ದುಬಾರಿ ಕೇಳ್ತಾರೆ, ಇನ್ನೊಂದು ಮತ್ತೊಂದು. ಮೀಟ್ರ್ ಬರಲ್ಲ, ಒಂದು ನಿಮಿಷ ರೀ, ಮೀಟ್ರ್ ಬರಲ್ಲ ಅಂತಾರಲ್ಲ, ನನ್ನ ಆಟೋ ಇಲ್ಲೇ ಇದೆ ಸರ್ ನೋಡಿ, ಅಲ್ಲೇ ನಿಲ್ಲಿಸಿದ್ದೀನಿ, ಆಟೋನ ನಿಲ್ಲಿಸ್ತೀನಿ. ಅದು ಯಾರು ಮಾತಾಡ್ತಾರೆ ಬರ್ರಿ, ಮೀಟ್ರಿಗೆ ಅದೆಷ್ಟು ಜನ ಬಂದು ಕೇಳ್ತಾರೆ ಕೇಳ್ರಿ, ಆಮೇಲೆ ನಾವು ಮಾತಾಡೋಣ. ಎಲ್ಲ ಓಲಾ ಊಬರ್ ಬುಕ್ ಮಾಡ್ತಿದ್ದಾರೆ. ಅವ್ರ ಮನೆ ಮುಂದೆ ಹೋಗಿ ಅವ್ರ ಮನೆ ಬಾಗಿಲಿಗೆ ಹೋಗೋಷ್ಟೊಳಗೆ ಕ್ಯಾನ್ಸಲ್ ಮಾಡ್ತಾರೆ. 1.5 ಕಿಲೋಮೀಟರ್ ಹೋಗಿ ಇಲ್ಲಿಂದ ಒಂದು ನಿಮಿಷ ಕ್ಯಾನ್ಸಲ್ ಮಾಡೋದು ಬೇರೆ ಅಲ್ಲ. ಒಂದು ನಿಮಿಷ ಹೇಳೋಷ್ಟು ಕೇಳ್ರಿ. ಓಲಾ ಊಬರ್ ಅದು ಎಷ್ಟೋ ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಕ್ಯಾನ್ಸಲ್ ಆಗುತ್ತೆ ಗೊತ್ತಾ? ಒಂದೊಂದು ಟೈಮಲ್ಲಿ ಒಂದೊಂದನ್ನ 2 ಇದು ಮಾಡಿಕೊಂಡು ಕ್ಯಾನ್ಸಲ್ ಮಾಡ್ತಾರೆ ಅವರು. ಓಲಾ ಊಬರಲ್ಲಿ ಕೆಲವು ನೋಡಿ ಇರೋ 4 ಆ್ಯಪ್ ಇರೋದ್ರಿಂದ 4 ಆ್ಯಪಲ್ಲೂ ಯಾರು ಬೇಗ ಬರ್ತಾರೆ ಅಂತ ಬುಕ್ ಮಾಡ್ಬಿಡ್ತಾರೆ. ಗಂಡನ ಹತ್ರ ಒಂದು ಮೊಬೈಲು, ಹೆಂಡತಿ ಹತ್ರ ಒಂದು ಮೊಬೈಲು, ಮಕ್ಳ ಹತ್ರ ಒಂದು ಮೊಬೈಲ್, 3 ಮೊಬೈಲ್ ಇರ್ತವೆ. 3 ಮೊಬೈಲನ್ನು ಏನು ಮಾಡ್ತಾರೆ, ಯಾರು ಬರ್ತಾರೆ ಅಂತ. ಆವಾಗ ನಾವು ಹೋಗಿ ಅಲ್ಲಿ ನಾಯಿ ಥರ ನಿಂತಿರ್ಬೇಕು ಗೇಟ್ ಹತ್ರ. ಅವ್ರು ಬರ್ತಾರೆ ಒಬ್ಬರು, ಇನ್ನಿಬ್ಬರು ಡಿಲೀಟ್ ಮಾಡ್ತಾರೆ. ಅವಾಗ ಅವರು ಪಾಪ 2ರಿಂದ ಬಂದಿರ್ತಾರೆ. ಇದು 250 ರೂಪಾಯಿ ಬಾಡಿಗೆ ತಾನೆ, ಇದು 300 ರೂಪಾಯಿ ಬಾಡಿಗೆ ತಾನೆ ಅಂತ ಬಂದಿರ್ತದೆ. ಅವ್ರು ಆ ಥರ ಕೆಲಸ ಮಾಡೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ.